ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ತುಂಬ ಜನರಿಗೆ ಹಣ ಜಮೆ ಆಗಿದೆ. ಹಾಗಾದರೆ ನೀವು ಈಗ ಹಣ ನಮಗೆ ಬಂದಿಲ್ವಲ್ಲ ಸರ್, ನೀವು ಹಣ ಬಂತು ಅದು ಬಂತು ಇದು ಬಂತು ಅಂತ ಹೇಳ್ತೀರಾ, ಇಲ್ಲಿ ನಯ ಪೈಸೆ ಸರ್ಕಾರ ಹಣ ಹಾಕ್ತಾ ಇಲ್ಲ, ಹಣ ಬಂದು ಅಂತ ಹೇಳ್ತೀರಾ ನೀವು, ಅದರಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು. ಏನು ಮಾಡಬೇಕು ಅಲ್ವಾ? ಏನು ಮಾಡಬೇಕು? ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ ಕೇಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಎಲ್ಲರೂ ಕೂಡ ಕೇಳ್ತೀರ ನಮ್ಗೆ ಹಣ ಬಂದಿಲ್ಲ, ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ನಾವು ಏನು ಮಾಡಬೇಕು? ಈಗ ನಾಳೆ ಸಂಜೆ ಬರುತ್ತೆ, ನಾಡ್ದು ಸಂಜೆ ಬರುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ, ನಮ್ಮ ಅಕೌಂಟಿಗೆ ಒಂದು ನಯ ಪೈಸೆ ಬಂದಿಲ್ಲ, ಒಂದು ನಯ ಪೈಸೆ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತೀರಾ ನೀವು. 100% ಕರೆಕ್ಟ್. ತಪ್ಪಂತ ನಾನು ಹೇಳಲಿಕ್ಕೆ ಹೋಗೋದೇ ಇಲ್ಲ, ಅಥವಾ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ತುಂಬ ಜನ ಜೆನ್ಯೂನಾಗಿ ಹೇಳ್ತಾರೆ. ಜೆನ್ಯೂನ್ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ತುಂಬ ಜನರ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ. ವೈ ಕಾರಣ ಏನು? ಯಾಕೆ ಹಣ ಹೋಗ್ತಾ ಇಲ್ಲ? ಯಾಕೆ? ಇಲ್ಲಿ ನಮ್ಮ ಪ್ರಾಬ್ಲಮ್ಸು ಸ್ವಲ್ಪ ಇದೆ, ಅದನ್ನು ಸರಿ ಮಾಡ್ಕೊಳ್ಬೇಕು, ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ನೆಕ್ಸ್ಟ್, ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಲಿಬೇಕು. ಹಾಗಾಗಿ ಇಲ್ಲಿ ಬನ್ನಿ, ಏನಂತಂದರೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಅಥವಾ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಹೋಗಿಲ್ಲ ಅಂದ ತಕ್ಷಣ ಪ್ಯಾನಿಕ್ ಆಗಿಬಿಟ್ಟು ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದರು, ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಯಾಕೆ ಹೇಳಿದ್ರು ಹೇಳಿ? ಅವ್ರಿಗೆ ಗೊತ್ತಿದೆ ಏನಾಗುತ್ತೆ, ಇಲ್ಲಿ ಹಣ ಹೆಂಗೆ ಜಮೆ ಆಗುತ್ತಂತ. ಇಲ್ಲಿ ಒಂದು ವಿಚಾರವನ್ನು ಸರ್ಕಾರದ DBT ಮುಖಾಂತರ ಹಣ ಹೆಂಗೆ ನಿಮಗೆ ಬರುತ್ತಂತ ನಾನು ಹೇಳ್ತೀನಿ ಕೇಳಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಹೆಂಗೆ ಬರುತ್ತಂತಂದರೆ, ನಿಮ್ಮ ಒಂದು ಎಲ್ಲ ಪ್ರೊಫೈಲನ್ನು ತಗೊಳ್ತಾರೆ. ಕರ್ನಾಟಕದ ಪ್ರತಿಯೊಬ್ಬರು ಮಹಿಳೆಯರ ಒಂದು ಪ್ರೊಫೈಲನ್ನು ತಗೊಳ್ತಾರೆ, ಪ್ರೊಫೈಲನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆದಮೇಲೆ ಏನು ಬರುತ್ತೆ ಅದನ್ನು ಚೆಕ್ ಮಾಡಿ ನೋಡಿ, ಅದನ್ನು ಅಲ್ಲಿ ನಿಮಗೆ ಹಣ ಹಾಕ್ತಾರೆ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರ ನೋಡಿ ಚೆಕ್ ಮಾಡಿ ಹಣ ಹಾಕುವಂಥದ್ದು. ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸರ್ಕಾರ ಇಲ್ಲಿ ಮೇಯ್ನಾಗಿ ನಾನು ಹೇಳ್ತೀನಲ್ಲ, ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ, ಸರ್ ನಮಗೆ ಇಲ್ಲಿ ಸರ್ಕಾರ 100% ಆಗಿ ಹಣ ಜಮೆ ಮಾಡ್ತಾ ಇಲ್ಲ, ಇದು ನಮ್ಗೆ ಪ್ರಾಬ್ಲಮ್ ಸರ್, ಮತ್ತೇನೂ ಇಲ್ಲ, ನಮ್ಗೆ ಹಣ ಹಾಕ್ತಾನೇ ಇಲ್ವಲ್ಲ ಸರ್ಕಾರ ಇಲ್ಲಿ ಅನ್ನುವಂಥದ್ದು ತುಂಬ ಜನರ ಕ್ವೆಶನ್. ನಾನು ಹೇಳ್ತೀನಿ ಕೇಳಿ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನಿದೆ ಅದನ್ನು ಮಾಡಿ, 100% ಮಾಡಿ. ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನೋ, ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಡೋಂಟ್ ವರಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆದರೆ ನಾನು ಹೇಳುವಂಥದ್ದು, ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ ಜಾಸ್ತಿ. ಸರ್ ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಹಣನೇ ಬರಲ್ವೇನೋ, ಇದನ್ನ ಬಿಟ್ಟುಬಿಡಿ. ಬರಲ್ವೇನೋ, ಹಣ ನಮಗೆ ಜಮೆ ಆಗುತ್ತೆ, ನಾವು ಹಣವನ್ನು ಪಡ್ಕೊಳ್ತೀವಿ, ಈ ರೀತಿ ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ನಾನು ಹೇಳಿದೆ ನಿಮಗೆ, ಇನ್ನೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳು ಆಗಿರಬಹುದು, ಅದೇ ಜಿಲ್ಲೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಕೋಲಾರ, ಬಳ್ಳಾರಿ, ವಿಜಯನಗರ, ವಿಜಯಪುರ, ಹುಬ್ಬಳ್ಳಿ, ಧಾರವಾಡ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ದಾವಣಗೆರೆ, ಆ್ಯಂಡ್ ಐ ಥಿಂಕ್ ಇನ್ನೂ ಒಂದಿಷ್ಟು ಜಿಲ್ಲೆಗಳು, ಗದಗ, ಬಳ್ಳಾರಿ, ಆ್ಯಂಡ್ ಕಲಬುರಗಿ, ಬಾಗಲಕೋಟೆ, ವಾಟ್ ಎವರ್ ಇಟ್ ಇಸ್, ಯಾವುದೇ ಜಿಲ್ಲೆಗಳಾಗಿರಲಿ, ಆ ಎಲ್ಲ ಜಿಲ್ಲೆಗಳಿಗೂ ಸರ್ಕಾರ ಫಂಡ್ ಮಾಡಿ ಹಣ ಹಾಕಿ ಅಲ್ಲಿ ಅಷ್ಟು. ಈಗ 2,000 ಅಂತಂದು ನೀವು ಯೋಚನೆ ಮಾಡಿ, ಒಬ್ಬರಿಗೆ 2,000 ಅಂತಂದರೆ ಒಂದು ಕೋಟಿ ಜನ ಅಂತ ಇಟ್ಕೊಳ್ಳಿ, 1 ಕೋಟಿ ಜನ, 1 ಕೋಟಿ ಇಂಟು 2,000 ಹಾಕಿ ಎಷ್ಟು ದುಡ್ಡು ಆಗುತ್ತೆ ಅಲ್ವಾ? ಹಾಗಾಗಿ ಸರ್ಕಾರಕ್ಕೆ ಕೆಲವು ಬಾರಿ ತುಂಬ ಏನಂತಂದರೆ ಯೋಚನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಈಗ ಅದೇ ಕೂಳೆ ಪಟ್ಟ ಹಾಕ್ಲಿಕ್ಕಾಗಲ್ಲ, ರೈಟ್? ತುಂಬ ಕೋಟಿ ಸ್ಪೆಂಡ್ ಮಾಡಬೇಕಾಗ್ತದೆ. ಆ್ಯಂಡ್ ಐ ಥಿಂಕ್ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಆ್ಯಂಡ್ ಐ ಥಿಂಕ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಸರ್ಕಾರ ಹಾಕೇ ಇಲ್ಲ, ವೆಯ್ಟ್ ಮಾಡಿ. 100% ಸರ್ಕಾರ ಹಣ ಹಾಕತ್ತೆ, ಹಣ ಜಮೆ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನಾನು ಹೇಳುವಂಥದ್ದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಮುಂದೆರಡದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ತುಂಬ ಮುಖ್ಯ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವಂಥದ್ದು ಸರ್ಕಾರ ಗೊತ್ತಾಗಬೇಕು, ಹಣ ಜಮೆ ಆಗಿಲ್ಲ, ಹಣ ಹೋಗಿಲ್ಲ ಅಂತ. ಆವಾಗ ಸರ್ಕಾರ ನೋಡುತ್ತೆ ಏನು ಕತೆ ಏನಂತ.
ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ವಿಡಿಯೋವನ್ನು ಇಷ್ಟ ಆದರೆ ಕೊನೆವರೆಗೂ ನೋಡಿ, ಇಷ್ಟ ಆಗಿಲ್ಲ ಅಂತಂದ್ರೂ ಕೊನೆವರೆಗೂ ನೋಡಿ. ಯಾಕಂತಂದರೆ ಇದು ಗೃಹಲಕ್ಷ್ಮಿ ಯೋಜನೆಯ ಒಂದು ವಿಡಿಯೋ ಆಗಿರೋದ್ರಿಂದ ನಿಮಗೆ ಅಪ್ಡೇಟ್ ಸಿಗುತ್ತೆ. ಬೇರೆ ಅಪ್ಡೇಟ್ ಈಗ ಬೇರೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಏನೇ ಸಿಗ್ಬೋದು. ಬಟ್ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಣ ಬರುತ್ತೆ, ಹಣ ಸಿಗುತ್ತೆ. ಹಾಗಾಗಿ ತುಂಬ ಒಳ್ಳೆಯದು ಆ್ಯಂಡ್ ಬೆಸ್ಟ್ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದೆ ನೋಡೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.